ಸೀನಿಯರ್ ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಗೆಲ್ಲರಿಗೆ ಇಲ್ಲಿ ಒಂದಾಗಿ ಮಾಡಿಸಿರೋದು ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಕೋಟಿ 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 ಧನ್ಯವಾದಗಳು. ಇಷ್ಟೊತ್ತು ಗುರುಗಳು ಹೇಳಿದ್ರು ಧ್ಯಾನ ಮಾಡಿದ್ರೆ ನಮ್ಮ ಶರೀರ ಏನಾಗುತ್ತೆ ಅಂತ. ಅದಕ್ಕೆ ಉದಾಹರಣೆ ನಾನೇ. ಇಲ್ಲಾಂದರೆ ನಾನು ಇವತ್ತಿಗೆ ಆತ್ಮಹತ್ಯೆ ಮಾಡಿಕೊಂಡು ಒಂದು 16-17 ವರ್ಷ ಆಗಿರಬೇಕಿತ್ತು. ನಾನು ಬದುಕಿ ನಮ್ಮ ಕುಟುಂಬದಲ್ಲಿ ಇವತ್ತು 19 ಜನ ಇದ್ದೀವಿ. ನಮ್ಮ ಕುಟುಂಬ ಒಂದು ಧ್ಯಾನದ ಕುಟುಂಬ, ಶಾಕಾಹಾರ ಕುಟುಂಬ, ಸೇವೆ ಕುಟುಂಬ. ಎಷ್ಟು ನನಗೆ ಪರಿಸ್ಥಿತಿ ಅಧ್ವಾನ ಇತ್ತು ಅಂದರೆ, ₹1 ಕೋಟಿ ಕೊಡ್ತೀನಿ ನಿನಗೆ ಕೆಳಗೆ ಕೂತ್ಕೊಂಡ್ರೆ ಅಂದರೆ ಕೆಳಗೆ ಕೂತ್ಕೊಳ್ಳೋಕೆ ಬರಲ್ಲ ನನಗೆ. ಎಲ್ಲ ಹಾಸ್ಪಿಟಲ್ಸು, ಡಾಕ್ಟರ್ಸು ಏನ್ರಿ ಹಿಂಗೆ ಆಗ್ತಾ ಇದೆ ಅಂದರೆ ಗುಳಿಗೆಗಳು ಜಾಸ್ತಿ ಬರೆದು ಕೊಡೋದು, ಮತ್ತೆ ಮತ್ತೆ ಕೇಳಿದರೆ ಬೇರೆ ಡಾಕ್ಟ್ರ್ ಬರೆದು ಕೊಡೋದು. ಆಯುರ್ವೇದಿಕ್, ಹೋಮಿಯೋಪತಿ, ಅಪೋಲೋ ಹಾಸ್ಪಿಟ್ಲ್ವರೆಗೆ ಹೋಗಿ ತೋರಿಸೋದಾಯಿತು, ಎಲ್ಲ ಟೆಸ್ಟಿಂಗ್ಸ್ ಆಯಿತು. ಮತ್ತು ಸಮಾಜದಲ್ಲಿ ಹೇಳ್ತಾರೆ ಯಾರೋ ನಿಮಗೆ ಮಾಡಿಸ್ಬಿಟ್ಟಿದ್ದಾರೆ, ಹೌದಾ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀವಿ. ನನಗೋಸ್ಕರ ಒಂದು ಮಂಚ ತಂದು ಹಾಕಿದರು. 6 ತಿಂಗಳಾಯಿತು. ಮಂಚದಲ್ಲೇ ಕೂತ್ಕೋಬೇಕು. ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಇಬ್ಬರು ಕರ್ಕೊಂಡು ಹೋಗ್ಬೇಕು, ಲೆಫ್ಟಿಗೊಬ್ಬರು ರೈಟಿಗೊಬ್ಬರು. ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಒಂದು 5 ಇಂಚಿನ ಮೆಟ್ಲು ನಾನು ಏರ್ಬೇಕಂದ್ರೆ ಕಣ್ಣೀರು ಹಾಕ್ತಿದ್ದೆ. ನಂಬ್ತೀರಾ ನೀವು? 5 ಇಂಚು ಎಷ್ಟಿರ್ತದೆ? 5 ಇಂಚು ಇಷ್ಟು. ಆ ಮೆಟ್ಲು ಏರಕ್ಕೆ ಇಳಿಯೋಕ್ಕೆ ನನಗೆ ಕಣ್ಣೀರು ಬರ್ತಾ ಇತ್ತು. ಇನ್ನು ಸ್ವಾಭಿಮಾನ ಅಭಿಮಾನ ಅಡ್ಡಿ ಬರ್ತಿದೆ ಅಂತ ಹೇಳಿ ನಾನು ಬಾತ್ರೂಮ್ ಒಳಗಡೆ ಕರ್ಕೊಂಡಿಲ್ಲ ಸೇವೆ ಮಾಡೋಕ್ಕೆ. ಇಲ್ಲಾಂದರೆ ಅಲ್ಲಿ ಕೂಡ ನನ್ನ ಪರಿಸ್ಥಿತಿ ಅಷ್ಟು ಅಧ್ವಾನವಾಗಿತ್ತು. ನನಗೆ ಭಾಳ ಆಸೆ, ಬದುಕಿದ್ರೆ 10 ಜನಕ್ಕೆ ಒಳ್ಳೇದು ಮಾಡಬೇಕು, ಅದೇ ನನಗೆ ಆಸೆ. ನನಗೋಸ್ಕರ ಅಂತ ಯಾವುದೋ ಒಂದು ಆಸೆ ಇಲ್ಲ. ನನ್ನ ಈ ಜೀವನ ಪೂರ್ತಿ ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಒಬ್ಬರಿಗೆ ಖುಷಿ ಮಾಡಬೇಕು, ಸೇವೆ ಮಾಡಬೇಕು ಅಂತ ನನ್ನ ಮನಸ್ಥಿತಿ. ಇಂಥ ಒಂದು ದುರಸ್ಥಿತಿಯಲ್ಲಿ ನಾನು ಜೀವಿಸೋದು ಯಾಕೆ? ಹೆಂಡತಿ ಮಕ್ಕಳಿಗೆ ಭೂಮಿಗೆ ಭಾರ ಯಾಕೆ? ಮತ್ತು ನಾನು ಆದಷ್ಟು ಬೇಗ ಆತ್ಮಹತ್ಯೆ ಮಾಡ್ಕೊಳ್ಳೋಣ, ಅತಿ ಸಮೀಪದಲ್ಲಿರುವಂಥ ಒಂದು ಬೆಟ್ಟ ನೋಡಿಕೊಂಡು ಹಾರಿಬಿಡೋಣ ಅಂತ. ಮತ್ತು ಅಂಥ ಸಮಯದಲ್ಲಿ ನನಗೆ ಒಂದು ನಿಮ್ಮಂಥ ಮಹಾನ್ ಭಾವರಿಂದ ನನಗೆ ಒಂದು ಧ್ಯಾನ ಸಿಕ್ತು. ಎಲ್ಲ ಪ್ರಯತ್ನ ಮಾಡಿದೀಯ ನೀನು, ಇದೊಂದು ಮಾಡು ಅಂತ. ಸರಿ, ಅವಾಗ ನಾನು ಧ್ಯಾನ ಕೇಂದ್ರಕ್ಕೆ ಹಿಂಗೆ ಹೋದೆ. ಇಷ್ಟು ಮುದ್ದಾಗಿದೆ ಪಿರಮಿಡ್. ಹಂಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಮೊದಲನೆಯ ಧ್ಯಾನ ಕೇಂದ್ರ ಪತಾಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ. ಆ ಪಿರಮಿಡಲ್ಲಿ ನಾನು ಒಳಗಡೆ ಕೂತ್ಕೊಂಡು ಸಾಯಂಕಾಲ ಟೈಮ್ನಲ್ಲಿ ಹೋಗಿ ಮೆಲ್ಲಗೆ ನಡ್ಕೊಂಡು ಹೋಗ್ತಾ 1 ಗಂಟೆ ಈ ಥರ ಚೇರ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಮೈಯೆಲ್ಲ ಬೆವರು ಆಗಿ 15 ದಿವಸಕ್ಕೆ ನನಗೆ ಆರೋಗ್ಯ ಸರಿ ಹೋಯಿತು. ಅವಾಗ ನನಗೆ 34 ವರ್ಷ. ಅವಾಗೇ ನಾನು 60 ವರ್ಷ ಆಗಿದ್ದ ಯಾವ ಥರ ಆಗ್ತಾರೆ ಆ ಥರ ಆಗಿಬಿಟ್ಟಿದ್ದೆ. ಇದೆಲ್ಲ ಮುಖ ಎಲ್ಲ ಫುಲ್ ಕರ್ರಗಾಗಿ ಗಡ್ಡ ಬಿಟ್ಟು. ನೋಡಿ, ಧ್ಯಾನ ಸರ್ವರೋಗ ನಿವಾರಣೆ. ನಮ್ಮ ಎಲ್ಲ ಮಹತ್ವ ಉಸಿರಲ್ಲೇ ಇದೆ. ಉಸಿರಿದ್ರೆ ಜೀವನ, ಉಸಿರು ಗಮನಿಸ್ತಾ ಇದ್ದರೆ ವೈಭೋಗ ಜೀವನ. ಮತ್ತು ನನಗೆ ಅವಾಗ ಅರ್ಥ ಆಯಿತು. ಅವವರೆಗೆ ನನಗೆ ಆತ್ಮಚಿಂತನೆ ಇತ್ತು, ಭಕ್ತಿ ಇತ್ತು, ಗಂಟೆಗಟ್ಟಲೆ ಪೂಜೆ ಮಾಡ್ತಾ ಇದ್ದೆ. ಹುಲಿಗಮ್ಮಗೆ ಪ್ರತಿ ಹುಣ್ಣಿಮೆ 5 ವರ್ಷ ಬಂದಿದ್ದೀನಿ ನಾನು. ಅಂದರೆ ಇವೆಲ್ಲ ಕೋಟಿ ಪೂಜೆಗಳು ಸಮ ಸ್ತೋತ್ರ, ಕೋಟಿ ಸ್ತೋತ್ರಗಳು ಸಮ ಜಪ, ಕೋಟಿ ಜಪಗಳು ಸಮ ಧ್ಯಾನ. ಅಂದರೆ ಎಲ್ಲವೂ ನಾವು ಒಂದೊಂದು ಮೆಟ್ಲು ಅವೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಕೊನೆಗೆ ಸಿಕ್ಕಿದೆ ಧ್ಯಾನ. ಧ್ಯಾನ ಅಂದರೆ ನಾವೇನೋ ಹೊಸದಾಗಿ ಮಾಡೋದು ಅಥವಾ ಕೆಲಸನೋ ಅನ್ಕೊತೀವಿ. ಅಲ್ಲ, ಅದು ನಿಮ್ಮ ಸ್ವಸ್ಥಾನ, ನಿಮ್ಮ ಸ್ವಂತ ಮನೆ ಧ್ಯಾನ. ನಾವು ಇವತ್ತು ಎಷ್ಟೋ ಸಮಾಜದಲ್ಲಿ ದುಡ್ಡಿದ್ದವರು ಇದ್ದೀವಿ, ಕುಟುಂಬದಲ್ಲಿ ಒಬ್ರಿಗೊಬ್ಬರು ಎಲ್ಲರೂ ಇದ್ದೀವಿ, ಬಂಧು ಬಳಗ ಇದೆ, ಸ್ನೇಹಿತರು ಇದ್ದಾರೆ, ಸಮಾಜದಲ್ಲಿ ಎಷ್ಟೋ ನಮಗೆ ಧೈರ್ಯ ಹೇಳೋರಿದ್ದಾರೆ.
ಎಲ್ಲ ಇದೆ, ಆಸ್ತಿ ಪಾಸ್ತಿಗಳಿದ್ದಾವೆ. ಆದರೆ ದಿನ ನಿಮಗೆ ಚಿಂತೆ ಇದೆ, ಮನಸ್ಸಲ್ಲಿ ಕೊರಗಿದೆ, ನೋವಿದೆ. ಯಾಕಂದರೆ ನಾವು ಎಲ್ಲರನ್ನೂ ಪ್ರೀತಿ ಕೊಡ್ತಾ ಇದ್ದೀವಿ, ಎಲ್ಲರ ಜೊತೆ ಸ್ನೇಹ ಮಾಡ್ತಾ ಇದ್ದೀವಿ, ಎಲ್ಲರನ್ನು ಗೌರವಿಸ್ತಾ ಇದ್ದೀವಿ. ಆದರೆ ನಮಗೆ ನಾವೇ ಮರೆತು ಬಿಟ್ಟಿದ್ದೀವಿ. ನಮ್ಮ ಜೊತೆ ನಾವು ಸ್ನೇಹ ಮಾಡ್ಕೊಳ್ಳೋದೇ ಧ್ಯಾನ, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದೇ ಧ್ಯಾನ. ಅದಕ್ಕೆ ನನ್ನ ಪ್ರೀತಿಯ ದೇವರುಗಳೇ, ದಿನ ನಾವು ನಮ್ಮ ಪ್ರಾಣವಾಯು, ನೀವು ಮಂತ್ರ ಹೇಳಬೇಕಂದ್ರು, ತೀರ್ಥಯಾತ್ರೆ ಮಾಡಬೇಕಂದ್ರು, ಜಪ ಮಾಡಬೇಕಂದ್ರು, ಪೂಜೆ ಮಾಡಬೇಕಂದ್ರು, ನಿಮ್ಮಲ್ಲಿ ಏನಿರಬೇಕು? ಪ್ರಾಣವಾಯು ಇರಬೇಕು. ಆ ಪ್ರಾಣವಾಯುವೇ ಭಗವಂತ. ಒಂದ್ಸರಿ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಒಳಗಡೆ ಪೂಜೆ ನಡೀತೆ. ಇದು ಕೂಡ ಪೂಜೆ, ಆತ್ಮ ಪೂಜೆ. ಭೂಮಿಯಲ್ಲಿ ಈ ವಿದ್ಯೆ ಕೊನೆ ವಿದ್ಯೆ. ಮತ್ತೆ ನನಗೆ 4 ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಇತ್ತಲ್ಲ. ಸೊ ನನಗೆ ಅವಾಗ ಅನಿಸ್ತು, ಈ ಜನ್ಮದಲ್ಲಿ ಕೊನೆ ಉಸಿರಿರೋವರೆಗೂ ಕನಿಷ್ಠ ನಾನು 1 ಕೋಟಿ ಜನಕ್ಕಾದರೂ ಧ್ಯಾನ ಹೇಳ್ಕೊಡ್ಬೇಕು. ನಾನು ಇಲ್ಲಿವರೆಗೆ ಒಂದು 8 ಇಂದ 10 ಲಕ್ಷ ಪಾಂಪ್ಲೆಂಟ್ ಎಲ್ಲ ರೀತಿಯಲ್ಲಿ ಗ್ರೂಪ್ನಲ್ಲಿ, ಫ್ರೆಂಡ್ಸಲ್ಲಿ ಹಂಚೋದಾಗಿದೆ. ಒಂದು 20 ಲಕ್ಷ ಜನಗಳಿಗೆ ಧ್ಯಾನ ಹೇಳೋದಾಗಿದೆ. ಒಂದು PSSM ಹ್ಯಾಪಿ ವರ್ಲ್ಡ್ ಅಂತ ಒಂದು ಚಾನಲ್ ಇಟ್ಟು 10 ಲಕ್ಷ ಜನಗಳಿಗೆ ಧ್ಯಾನ ತಲುಪೋದಾಗಿದೆ. ಮತ್ತು ಜಪಾನು, ಅಮೇರಿಕ, ಎಲ್ಲೆಲ್ಲಿಂದೋ ನೊಂದ ಹೃದಯಗಳು ಧ್ಯಾನಕ್ಕೋಸ್ಕರ ಕೇಳ್ತಾ ಇರ್ತಾರೆ. ನೋ ಕ್ಯಾಸ್ಟ್, ನೋ ಕ್ಯಾಶ್, ನೋ ಸೋರ್ಸ್, ನೋ ಕೋರ್ಸ್. ಅದು ಯಾವುದನ್ನ ಇದೆ ಅಂದರೆ ನಮ್ಮ ಪಿರಮಿಡ್ ಸೊಸೈಟಿನೇ. ಮತ್ತು ನಾನು ಈ ಪಿರಮಿಡ್ಗೆ 3ನೇ ಸಾರಿ ಬರೋದು. ನಮ್ಮ ಮಿತ್ರ ಮಂಜುನಾಥ್ ಪವಿತ್ರ ಅವರು. ಮಂಜುನಾಥ್ ಬಗ್ಗೆ ಹೇಳಬೇಕಂದ್ರೆ, ಅವರು ಕಷ್ಟದ ಕಣ್ಣೀರಲ್ಲೇ ಅವರು ಜನ್ಮ ತಗೊಂಡಿದ್ದಾರೆ. ಬಹುಶಃ ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಸಂಕಟಗಳಿಂದ, ಕಷ್ಟಗಳಿಂದ, ಕಣ್ಣೀರಿಂದನೇ ಅವರು ಬೆಳೆದಿದ್ದಾರೆ, ಅವಮಾನಗಳಿಂದನೇ ಬೆಳೆದಿದ್ದಾರೆ. ಮತ್ತು ಅಂಥ ಒಂದು ಜೀವನ ಅವರು ಅದರಲ್ಲೇ ಮುಳುಗಿ ಕಷ್ಟಪಟ್ಟು ಒಂದು ಗುರುಗಳ ಒಂದು ನೆರಳಲ್ಲಿ ಬದುಕಿ ಆಧ್ಯಾತ್ಮಿಕ ಎನ್ನುವ ಗಣಿಯನ್ನು ಅವರು ಒಳಗಡೆ ನುಂಗಿ ಇವತ್ತು ಇಂದು ಒಂದು ಮಹತ್ವವಾದ ಒಂದು ಪಿರಮಿಡ್ ಆಗಿದೆ. ಅಂದರೆ ಅವರು ಎಷ್ಟೋ ಅದರಲ್ಲಿ ಭಾಗವಹಿಸಿದ್ದಾರೆ. ವ್ಯಕ್ತಿ ಹಾಗೂ ಆ ಕಾರ್ಯಗಳು, ಆ ಕಾರ್ಯಕ್ರಮಗಳು ಹಾಗೆ ಇರ್ತವೆ. ಜೊತೆಗೆ ಮತ್ತೆ ಪವಿತ್ರ ಮೇಡಮ್ ಅವರು ಕೂಡ ಪಿರಮಿಡ್ ವ್ಯಾಲಿಯಲ್ಲಿ ಗುರುಗಳ ಜೊತೆ ಸೇವೆ ಮಾಡ್ತಾಯಿದ್ರು. ನಾವು ಅವಾಗವಾಗ ನೋಡ್ತಾ ಇದ್ದೀವಿ. ಮತ್ತು ಒಂದು ಕಣ್ಣು ಎಷ್ಟಿದೆಯೋ ಆ ಕಣ್ಣಿಗೆ ಇನ್ನೊಂದು ಕಣ್ಣು ಆ ಥರ ಜೊತೆ ಆಗುತ್ತೆ. ಸೊ ಅದಕ್ಕೆ ಅವರು ಎಷ್ಟೋ ಸಹಕಾರ ಮಾಡಿ ಅವರಿಂದ ಮುಂದೆ ನಡೀತಾನೆ ಇದ್ದಾರೆ. ಇನ್ನು ಲಕ್ಷಾಂತರ ಜನಗಳಿಗೆ, ಕೋಟ್ಯಾಂತರ ಜನಗಳಿಗೆ ನಮಗೆ ಕಾಯ್ತಾ ಇರ್ತಾರೆ. ಧ್ಯಾನ ನಾವು ಹೋಗಿ ಮಾಡಿಸಿದ್ರೆ ಕೇಳ್ತಾರೆ. ಮತ್ತು ನಿಮ್ಮದೇ ಆದಂಥ ಒಂದು ರಿಲೇಷನ್ಸ್ ಇರ್ತದೆ, ನಿಮ್ಮ ಆತ್ಮದ ಅಕೌಂಟ್ ಇರ್ತವೆ. ಅವ್ರಿಗೆ ನಾವು ಹೋಗಿ ಹೇಳಿದ್ರೆ ಕೇಳಲ್ಲ ಅವರು ಧ್ಯಾನ, ನೀವೇ ಹೋಗಿ ಹೇಳಿದ್ರೆ ಕೇಳ್ತಾರೆ ಅವರು. ಸೊ ಇವೆಲ್ಲ ಕಾರ್ಯಕಾರಣ ಸಂಬಂಧ ಇದೆ. ಮತ್ತು ಇಂಥ ಒಂದು ಅವಕಾಶ ಇವತ್ತು ಪಿರಮಿಡ್ ಆಗಿದೆ ಅಂದರೆ ಇದು ಮಾಮೂಲು ವಿಷಯ ಇಲ್ಲ. ನಾವು ಎಷ್ಟು ಪಿರಮಿಡ್, ಭೂಮಾತೆ ಅನ್ನೋದು ತುಂಬ ಶಕ್ತಿ ನಮಗೆಲ್ಲರಿಗೆ ಗೊತ್ತಿದೆ. ಅಂದರೆ ಇಲ್ಲಿ ಕರ್ಮ ಅನ್ನೋದು ಅಲ್ಲೋಕೊಲ್ಲಾಗ ಆಗ್ತಾ ಇರುತ್ತೆ. ಭೂಮಿ ಮೇಲೆ ಎಷ್ಟೋ ಅನಾಚಾರ ಆಗ್ತಾ ಇರ್ತದೆ, ಕರ್ಮ ಅನ್ನೋದು ಜಾಸ್ತಿ ಆಗ್ತಾ ಇರ್ತದೆ. ಮತ್ತು ಭೂಮಾತೆಗೆ ನೋವಾಗಬೇಕಂದ್ರೆ ಇಂಥ ಒಂದು ಪಿರಮಿಡ್ ಎಷ್ಟು ಜಾಸ್ತಿ ಆಗ್ತವೆ. ವಿಶ್ವಶಕ್ತಿ ತಗೊಂಡು ಪಿರಮಿಡ್ ಭೂಮಿಗೆ ಕೊಡ್ತಾ ಇರ್ತದೆ. ಅಷ್ಟು ಅದ್ಭುತ ಪಿರಮಿಡ್. ಮತ್ತು ನಾನು ಬಳ್ಳಾರಿಯಲ್ಲಿ ಒಂದು 5 ಪಿರಮಿಡ್ಗಳು ಮಾಡಿದ್ದೀವಿ, ನಿರ್ಮಾಣ ಮಾಡಿದ್ದೀವಿ. ಮತ್ತು 1-2 ಧ್ಯಾನಪ್ರಿಯ ಹೋಟ್ಲು ಮಾಡಿದ್ದೀವಿ. 10 ರೂಪಾಯಿಗೆ ನಾಷ್ಟ, 20 ರೂಪಾಯಿಗೆ ಊಟ. ಒಂದು ವೆಹಿಕಲ್ ಮಾಡಿದ್ದೀವಿ ಧ್ಯಾನ ಪ್ರಚಾರಕ್ಕೋಸ್ಕರ. ಸೊ ಇನ್ನು ಮಾಡೋದು ಇನ್ನು ಭಾಳ ಇದೆ, ಮಾಡ್ತಾನೆ ಇರ್ತೀವಿ. ಎಲ್ಲರ ಆಶೀರ್ವಾದದೊಂದಿಗೆ, ಎಲ್ಲರ ಸಹಕಾರದೊಂದಿಗೆ ಇಂಥ ಒಂದು ಅವಕಾಶ ನನಗೂ ಸಿಕ್ಕಿದೆ. ತುಂಬ ಭಾಗ್ಯ. ನಿಮಗೆಲ್ಲರಿಗೆ ನೋಡಿ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು.